ಮೌನ ಒಂದು ಆಚರಣೆ, ಮೌನ ಪ್ರತಿಭಟನೆಯ ಒಂದು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮಾಂತರ ಅಧ್ಯಕ್ಷರಾದಂಥ ಕಾಂತರಾಜ್ರವರು, ಹಾಗೆ ನಗರ ಮಂಡಲದ ಅಧ್ಯಕ್ಷರಾದಂಥ ನಾರಾಯಣರವರು, ಹಿರಿಯರಾದಂಥ ನಮ್ಮ ಸುರೇಶ್ ಬಾಬಣ್ಣ ಅವರು, ನಾಗರಾಜ್ ಮಲ್ಲಾಡಿಯವರು, ಹಾಗೆ ಎಲ್ಲ ನಮ್ಮ ಮೈಸೂರು ಜಿಲ್ಲಾ ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕಿರಣ್ ಜಯರಾಮೇಗೌಡರು, ಹಾಗೆ ಎಲ್ಲ ನಮ್ಮ ಚಂದ್ರೇಗೌಡರು, ಎಲ್ಲ ಮಹಿಳೆಯರು ಎಲ್ಲ ಸೇರಿ ಇವತ್ತು ಏನು ಜನ ಔಷಧಿ ಕೇಂದ್ರವನ್ನು ಮುಚ್ಚಬೇಕು ಅಂತ ರಾಜ್ಯ ಸರ್ಕಾರ ಹೊರಟು, ನಾವೇನೋ ಔಷಧಿಗಳನ್ನ ಇದನ್ನು ನಾವು ಆಸ್ಪತ್ರೆಯಲ್ಲೇ ಕೊಡ್ತೀವಿ ಅನ್ನೋಂಥ ಮಾತು ಹೇಳಿದ್ದಾರೆ. ಆದರೂ ಕೂಡ ಯಾವುದೇ ಥರ ಔಷಧಿ ಇಲ್ಲಿ ಹಾಸ್ಪಿಟಲಲ್ಲಿ ಸಿಗ್ತಾ ಇಲ್ಲ. ಈ ತಾನೇ ಒಬ್ಬರು ಬಂದಂಥ ಸಂದರ್ಭದಲ್ಲಿ ಯಾವುದು ಒಂದು 10 ಥರ ಮಾತ್ರೆಯಲ್ಲಿ 1 ಮಾತ್ರೆ ಮಾತ್ರ ಆಸ್ಪತ್ರೆಗೆ ಸಿಕ್ಕಿರೋಂಥದ್ದು. ಬಾಕಿದೆಲ್ಲ ಜನ ಔಷಧಿ ಕೇಂದ್ರದಲ್ಲೇ ಖರೀದಿ ಮಾಡಿರೋಂಥದ್ದು ಅನ್ನೋದನ್ನ ನಿಮಗೆ ಹೇಳಿದ್ರು ಅವರು. ಇದು ಭಾರಿ, ಅದರಲ್ಲೂ ಜನ ಔಷಧಿ ಕೇಂದ್ರ ಅಂತಂದರೆ ಮಾಮೂಲಿ ಮೆಡಿಕಲ್ ಸ್ಟೋರ್ಗಿಂತ 50-60% ಕಡಿಮೆ ದರದಲ್ಲಿ ಜನಗಳಿಗೆ, ಬಡವರಿಗಾಗ್ಬೋದು, ನಿರ್ಗತಿಕರಾಗ್ಬೋದು, ಪ್ರತಿಯೊಬ್ಬರಿಗೂ, ರೈತರಿಗಾಗ್ಬೋದು ಅನುಕೂಲ ಆಗುವಂಥ ಈ ಒಂದು ಕೇಂದ್ರವನ್ನು ಮುಚ್ಚಿನಿ ಅಂತ ಏನು ರಾಜ್ಯ ಸರ್ಕಾರ ಇದೆ, ಅವರ ವಿರುದ್ಧ ನಾವು ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಅವರನ್ನು ಮುಚ್ಚಬೇಕು ಅಂತಂದರೆ ಇನ್ನೂ ಉಗ್ರ ಹೋರಾಟ ಬೀದಿಗಿಳಿದು ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತ ಬಂಧುಗಳು ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ರಿಗೂ ಅಭಿನಂದಿಸ್ತಾ, ಹಾಗೆ ನಮ್ಮ ಆಸಿಯನ್ ಚಾನಲ್, ಹಾಗೆ ನಮ್ಮ ಸಂಪತ್ ಕುಮಾರ್ ಅವರು, ಎಲ್ಲ ಸ್ನೇಹಿತರು, ಸುದ್ದಿವಾಹಿನಿ ನಿಮಗೂ ಅಭಿನಂದಿಸ್ತಾ ಈ ದಿನ ನಮ್ಮ ಹುಣಸೂರು ತಾಲೂಕು ಹಾಗೂ ಗ್ರಾಮಾಂತರ BJP ನೇತೃತ್ವದಿಂದ ರಾಜ್ಯ ಸರ್ಕಾರದ ವಿರುದ್ಧ ಅವರು ಕೈಗೊಂಡಂಥ ಜನೌಷಧಿ ಕೇಂದ್ರ ಸ್ಥಗಿತಗೊಳಿಸೋಂಥ ಕಾರ್ಯಕ್ರಮದ ವಿರುದ್ಧ ನಾವಿವತ್ತು ಇಲ್ಲಿ ಮೌನ ಪ್ರತಿಭಟನೆಗೆ ಎಲ್ಲರೂ ಭಾಗವಹಿಸಿದ್ದೀವಿ. ಈ ಸಂದರ್ಭದಲ್ಲಿ ನಾನು ಹೇಳೋದಾದರೂ ಇಷ್ಟು ದಿನ ಏನು ನಿಮ್ಮ ಹಣದ ದಾಹಕ್ಕೆ ಸರ್ಕಾರಿ ನೌಕರು ಯಾರು ಈಗ ವಾಲ್ಮೀಕಿ ನಿಗಮದ ಚಂದ್ರಶೇಖರ್ ಆಗಿರ್ಬೋದು ಅಥವಾ ಗುತ್ತಿಗೆದಾರರಾಗಿರ್ಬೋದು, ಅವ್ರದ್ದೆಲ್ಲ ಜೀವ ತೆಗೆದು ಕೊನೆಗೆ ಸರ್ಕಾರ ಬಡವ್ರ ಜೀವದ ಜೊತೆ ಆಟ ಆಡ್ತಾ ಐತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರಣ ಆದರೂ ಇಷ್ಟೇ, ಏನು ಈ ಹಿಂದೆ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಚಿಕಿತ್ಸಾ ದರ ಇರ್ಬೋದು ಅಥವಾ ಸಣ್ಣ ಪುಟ್ಟ ಕೆಲಸಗಳಿಗೆ ನಾವು ಸ್ಟ್ಯಾಂಪ್ ಪೇಪರ್ ತಗೊಂಡಿದ್ದು, ಏನಾದ್ರು ತಪ್ಪು ಮಾಡಿದ್ರೆ ಮುಚ್ಚುಳಿಕೆ ಬರ್ಕೊಡೋಕ್ಕೆ ಅಂಥದ್ದು ದರ ಏರಿಸಿದ್ರು. ಸಬ್ ರಿಜಿಸ್ಟ್ರ್ ಆಫೀಸರ್ ಮುದ್ರಣಕ್ಕೆ ಇದನ್ನು ಹೆಚ್ಚು ಮಾಡಿದ್ದಾರೆ. ಅದರ ಜೊತೆಗೆ ಈಗ ಕೊನೆಗೆ ಬಡವರು ಏನು ಇವತ್ತು ಇವ್ರನ್ನ ಪ್ರಶ್ನೆ ಮಾಡ್ತಿದ್ರು, ಯಾವ ಭಾಗ್ಯಗಳನ್ನ ನೀವು ಕೊಡ್ತೀವಿ ಅಂತ ಹೇಳಿದ್ರು, ಅಟ್ಲೀಸ್ಟ್ ಈ ಔಷಧಿ ಪಡೆದವರೆ ಸತ್ತೋದ್ರೆ ಆ ಭಾಗ್ಯದ ದುಡಿಲಿ ಅನ್ನೋ ಒಂದು ಏಕೈಕ ದುರುದ್ದೇಶದಿಂದ ಈ ಭಾಗ್ಯ ಏನು ಕೇಂದ್ರ ಸರ್ಕಾರದವರು ಬಡವ್ರ ಪರ ನಿಂತು